ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ನಾವು ಬಂಗಾರ ಬೆಳ್ಳಿ ತಗೋಲಿಕ್ಕೆ ಆಗಲಿಲ್ಲ ಅಂದರೂ ಪ್ರತಿ ವರ್ಷವೂ ನಾವು ಅಕ್ಕಿ ಬೆಲ್ಲ ತೊಗೋಬೇಕು ನೋಡ್ರಿ. ಇವನು ತೊಗೋಬೇಕು. ಯಾಕಪ್ಪ ಅಂದ್ರೆ ಮನ್ಯಾಗ ಅನ್ನ ಈಡಾಗಲಿ ಅಂತೇಳಿ, ಇವಾಗೆಲ್ಲ ಮನ್ಯಾಗ ಒಳ್ಳೆ ರೀತಿಯಿಂದ ಸಿಹಿಯಾಗಿರಲಿ ಅಂತೇಳಿ ಸಿಹಿ ಮತ್ತು ಅನ್ನ ಅಂತೇಳಿ ಇವೆರಡಂತಿ ತೊಗೋಬೇಕು ನೋಡ್ರಿ. ಬಂಗಾರ ಬೆಳ್ಳಿ ತೊಗೋದಕ್ಕಿಂತಲೂ ಈ ಅಕ್ಕಿ ಬೆಲ್ಲ ವರ್ಷ ನೀವು ತೊಗೊಂಡು ಬಂದ ಪೂಜೆ ಮಾಡುತ್ತೆ ಬರ್ರಿ. ನಾ ಪೂಜೆ ಮಾಡೋ ಸ್ಕಿಪ್ ಹೋಗಿತ್ತು, ಅದಕ್ಕಾಗಿ ಆಮೇಲೆ ಇದನ್ನು ನೆನಪಾಗಿ ಇದನ್ನು ವಿಡಿಯೋ ಮಾಡೀನಿ, ಇದನ್ನು ಸೇರಿಸೇನಿ ನೋಡಿ. ಇನ್ನೊಂದು ಸಲ ಹೇಳ್ತೀನಿ, ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ನಿಮ್ಮ ಮನ್ಯಾಗೂ ಅನ್ನ ಸ್ವೀಟು ಎಲ್ಲರ ಮನ್ಯಾಗ ಇರಲಿ ಅಂತ ಹೇಳಿ ನಾನು ಹಾರೈಸ್ಕೊ. ಇವತ್ತು ಅಕ್ಷಯ ತೃತೀಯ ಐತ್ರಿ, ಅದಕ್ಕಾಗಿ ಬೆಳಗ್ಗೆ ಲಗ್ಗದ್ದು ಪೂಜೆ ಮತ್ತು ಎಲ್ಲ ಮಾಡಿಕೊಂಡು ಇವತ್ತು ಸ್ಪೆಷಲ್ ಅಡುಗೆ ನೋಡ್ರಿ. ಇವತ್ತು ಅದಕ್ಕೆ ಯಾವ್ಯಾವ ಅಡುಗೆ ಮಾಡ್ತೇವೆ ಅಂತ ಹೇಳಿ ನಮ್ಮ ಪೂರ್ತಿ ಲಾಗು ನೋಡ್ರಿ. ರೆಸಿಪಿನೂ ಅದಾವ ಅದ್ರಾಗ ನೋಡಿ. ಲೈಕ್ ಮಾಡಿರಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೀವು ಇವತ್ತು ಅಕ್ಷಯ ತೃತೀಯಗೆ ಏನೇನು ಸ್ಪೆಷಲ್ ಅಡುಗೆ ಮಾಡ್ಯಾರ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿಪ್ಪ. ಬ್ಯಾಳೆ ತೊಳೆದೇನಿ. ಇವಾಗ ಏನಾಯ್ತಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಇವನ್ನ ಕುದಿಬೇಕು ನೋಡ್ರಿ ಬ್ಯಾಳೆ. ಈಗ ನಾನು ಹೋಳಿಗೆ ಹಿಟ್ಟನ್ನ ಅದ್ಕೋತೀನಿ. ಫಸ್ಟ್ ಪರೋಟ ಹಿಟ್ಟು ತೊಗೊಂಡೀನಿ, ಆಮೇಲೆ ಚಿರೋಟಿ ರವೆ ತೊಗೊಂಡೀನಿ, ಆಮೇಲೆ ಗೋಧಿ ಹಿಟ್ಟು, ಅರಿಶಿನ ಪುಡಿ ಮತ್ತು ಉಪ್ಪು ಇವಿಷ್ಟು ಹಾಕಿ ಹೋಳಿಗೆ ಹಿಟ್ಟು ಕಲಿಸಿಟ್ಕೋಬೇಕು ನೋಡ್ರಿ. ಸ್ವಲ್ಪ ಗೋಧಿ ಹಿಟ್ಟು ಹಾಕನ ಬೇಕ್ರಿ. ನೋಡಿರಿ, ನಾವು ಇಷ್ಟು ಸಾರು ಮಾಡತ್ತೇವೆ, ಕಟ್ಟಿನ ಸಾರು. ನಿಮಗೆ ಬೇಕಪ್ಪ ಕಟ್ಟಿನ ಸಾರಿನ ರೆಸಿಪಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಐತಿ, ನೀವು ಹೋಗಿ ನೋಡ್ಬೋದು ಕಟ್ಟಿನ ಸಾರಿನ ರೆಸಿಪಿ. ಈ ಥರ ಕ್ಲೋಸ್ ಮಾಡ್ಬೇಕು ನೋಡ್ರಿ. ಈ ಥರ ಕ್ಲೋಸ್ ಮಾಡೋದ್ರಿಂದ ಹೂರ್ಣ ಹೊರಗೆ ಬರಂಗಿಲ್ಲ. ಈಗ ಏನಾಗ್ತಿರಲ್ಲ ಎಣ್ಣೆ ಹಾಕಬೇಕು. ಆಮೇಲೆ ಇವನ್ನೆಲ್ಲ ಈ ಥರ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಅಗಲ ಮಾಡ್ಕೊಂಡು ಇದೇನೈತ್ರಲ್ಲ ಈಗ ಲಟ್ಸುವಾಗ ಪೂರ್ಣ ಹೊರಗೆ ಬರ್ತೈತಿ. ಸ್ವಲ್ಪ ಉಳ್ಳಿ ತೊಗೊಂಡು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿಬಿಡ್ಬೇಕು ನೋಡ್ರಿ. ಹಿಂಗೆ ಮಾಡಿದ್ರೆ ಲಟ್ಸುವಾಗ ಪೂರ್ಣ ಹೊರಗೆ ಬರಂಗಿಲ್ಲ. ನೋಡ್ರಿ, ಇವಾಗ ಏನೈತಲ್ಲ ತನಿ ಕಾದೈತಿ, ತನಿ ಮೇಲೆ ಹಾಕಿಬಿಡೋದು. ನೋಡ್ಬೋದು ನಮ್ಮ ಹೋಳಿಗೆ ಈಗ ಹೊಟ್ಟೆ ಉಬ್ಬಾತತಿ. ಮತ್ತು ಉಬ್ಬಿದ ಮೇಲೆ ಹೊಳ್ಸಾಕಾಗಂಗಿಲ್ಲ. ಈಗ ಹೊಳಿಸ್ಬಿಡ್ಬೇಕು ನೋಡ್ರಿ. ನೋಡ್ಬೋದು ನೀವು ಹೋಳಿಗೆ ಈ ಥರ ಬರೋಬ್ಬರು ಉಬ್ಬತಾವು. ನೀವು ನಮ್ಮ ರೆಸಿಪಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಈ ರೀತಿ ಹೋಳಿಗೆ ರೆಡಿ ಮಾಡ್ಕೋರಿ.
ನೋಡ್ಬೋದು ನಮ್ಮ ಹೋಳಿಗೆ ಇದೇ ರೀತಿ ಈಗೆಲ್ಲ ಹೋಳಿಗೆನೂ ನಾನು ಮಾಡ್ಕೋತೀನಿ. ಹೋಳಿಗೆ ರೆಡಿ ಆಯ್ತು ನೋಡ್ರಿ. ಈ ಥರ ಮಡಿಚಿಡೋದ್ರಿಂದ ಹೋಳಿಗೆ ದಂಡಿ ದಿಪ್ಪಾಗಂಗಿಲ್ಲ ನೋಡ್ರಿ. ನೋಡ್ರಿ ಒಂದ ಹೋಳಿಗೆ ಪ್ರತಿಯೊಂದು ಹೋಳಿಗೆನೂ ಈ ಥರ ಹೊಟ್ಟೆ ಉಬ್ಬಿ ಬರ್ಬೇಕಪ್ಪ ಅಂದ್ರೆ ನಮ್ಮ ರೆಸಿಪಿ ನೀವು ಟ್ರೈ ಮಾಡಿರಿ ಅಂದ್ರೆ ನಿಮ್ಮ ಹೋಳಿಗೆ ಇದೇ ರೀತಿ ಬರ್ತಾವೆ ನೋಡ್ರಿ. ನೋಡ್ಬೋದು ಈಗಷ್ಟು ಹೋಳಿಗೆ ನಾವು ಇದೇ ರೀತಿ ನಾನು ಬೇಂದು ಬಂದಾವ ನೋಡ್ರಿ. ಇದು ಲಾಸ್ಟ್ನೇ ಹೋಳಿಗೆ. ಈ ಹೋಳಿಗೆ ಕಲಾಸದು ಇಷ್ಟು ಚಂದ ಹೋಳಿಗೆ ರೆಸಿಪಿ ಬರ್ತೈತಿ. ಇವತ್ತು ಅಕ್ಷಯ ತೃತೀಯ ಸಂಬಂಧಾಗಿ ನಾವು ಹೋಳಿಗೆ ಶೇಖರಣೆ ಅಡುಗೆ ಮಾಡೇವಿ. ನೀವೇನು ಮಾಡ್ಯಾರಿ ಅಂತ ನೋಡ್ರಿ. ನೋಡ್ಬೋದು ನೀವು ತುಂಬ ಹೋಳಿಗೆ ಇಷ್ಟು ಚಂದ ಹೋಳಿಗೆ ಬರ್ತಾವ. ಹೋಳಿಗೆಗೆ ತುಪ್ಪನೂ ಕಾಸಿದ ತುಪ್ಪನೂ ರೆಡಿ ಆಗೈತಿ. ಇನ್ನು ನೈವೇದ್ಯ ಮಾಡಿ ಊಟ ಮಾಡೋದು ನೋಡ್ರಿ. ನೋಡ್ರಿ ನಾವು ಶೇಖರಣೆ ಮಾಡಕ್ಕೆ ಈಗ ಮಾವಿನನ್ನೆಲ್ಲ ನಮ್ಮ ತಂಗಿ ಸ್ವಚ್ಛ ತೊಳೆದು ಇಟ್ಕೊಂಡಾಳು. ಈಗ ಅವನ ಶೇಖರಣೆ ಆ ರೀತಿ ಮಾಡೋದು ನೋಡ್ರಿ. ನೀವು ಯಾವ ರೀತಿ ಶೇಖರಣೆ ಮಾಡ್ತೀರಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಈ ಥರ ಶೇಖರಣೆ ಕಡ್ಕೋಬೇಕು ನೋಡ್ರಿ. ಅಂದ್ರೆ ಶೇಖರಣೆ ಗಟ್ಟಿಯಾಗಿ ಬರ್ತೈತಿ ನೋಡ್ರಿ. ಇವಾಗ ಏನೈತ್ರಲ್ಲ ಶೇಖರ್ಣಿಗೆ ಎಷ್ಟು ನಾವು ಶೇಖರ್ಣಿಗೆ ರುಚಿ ಬೇಕಲ್ಲ ಅಷ್ಟ ಬೆಲ್ಲ ಸೇರಿಸ್ಕೋಬೇಕು ನೋಡ್ರಿ. ಈಗ ನಾವಿದ ಅರ್ಧ ಕಿಲೋ ಮೇಲೆ ಸೇರ್ಸಾತೇವೆ ನೋಡ್ರಿ ಬೆಲ್ಲ. ನಿಮಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಸೇರಿಸ್ಕೋರಿ. ನಾವು ಮಾತ್ರ ಬೆಲ್ಲ ಹಾಕಿ ಶೇಖರ್ಣಿ ಮಾಡ್ತೀವಿ, ಯಾಕಂದ್ರೆ ರುಚಿ ಜಾಸ್ತಿ ಕೊಡ್ತೈತಿ. ಈಗ ನಾವು ಶೇಖರ್ಣಿಗೆ ಒಂದು 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು ನೋಡ್ರಿ. ಇದನ್ನು ಸೇರಿಸೋದ್ರಿಂದ ಏಲಕ್ಕಿ ಫ್ಲೇವರ್ ಶೇಖರ್ಣಿ ಒಳಗೆ ಕೂಡ್ಕೋತ ಅಂದ್ರೆ ಭಾಳ ಚಂದ ಬರ್ತೈತೆ ನೋಡ್ರಿ. ಬಾಯಾಗ ರುಚಿನೂ ಇರ್ತೈತಿ. ಮಾಡಿರು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಉಪ್ಪ ಸೇರಿಸ್ಬೇಕು. ಯಾಕಂದ್ರೆ ಉಪ್ಪು ಸೇರಿಸೋದ್ರಿಂದ ಅದು ಒಂಥರ ರುಚಿ ಕೊಡ್ತಿರ್ತೈತಿ. ಈಗ ನಾವು ಉಪ್ಪ ಸೇರಿಸ್ತೇವೆ ನೋಡ್ರಿ. ನೀವು ಕಡಗೋಲ್ಲೆ ಕಡದ ಒಮ್ಮೆ ಶೇಖರಣೆ ಮಾಡಿ ಹೇಳ್ರಿ ನಮ್ಗೆ ಹೆಂಗೆ ಆಗೈತಿ ನಿಮ್ಮ ಶೇಖರಣೆ. ನೋಡ್ಬೋದು ನಮ್ಮ ಶೇಖರಣೆ ರೆಡಿ. ಇವತ್ತು ಸ್ಪೆಷಲ್ ಅನ್ನ ಮಸಾಲೆ ಅನ್ನ ಮಾಡೇವಿ, ಅದು ರೆಡಿ ಆಗೈತಿ. ಈಗ ಅದನ್ನು ದೇವ್ರಿಗೆ ನೈವೇದ್ಯ ತೋರಿಸಿ ಊಟ ಮಾಡ್ತೇವೆ ನೋಡ್ರಿ. ಇವತ್ತು ನಾವು ಅಕ್ಷಯ ತೃತೀಯಗಾಗಿ ಇಷ್ಟೆಲ್ಲ ಸ್ಪೆಷಲ್ ಅಡುಗೆ ಮಾಡೇವಿ. ನೀವೆಲ್ಲ ಏನು ಮಾಡ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ನಾವು ಮಾಡಿರೋ ಎಲ್ಲ ರೆಸಿಪಿಗಳು ಹೆಂಗಾಗ್ಯಾವ ಅಂತ ಹೇಳಿ ಅದನ್ನು ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ಬೋದು ಈಗ ನಾನು ನೈವೇದ್ಯಗೆ ಶೇಖರಣೆ ಅನ್ನ ಮಸಾಲೆ ಅನ್ನ ಶಾಂಡಿಗೆ ಕೋಸಂಬರಿನೂ ಮಾಡೀನಿ, ಹೋಳಿಗೆ ಎಲ್ಲ ಈಗ ನೈವೇದ್ಯಗೆ ತಾಟ್ ರೆಡಿ ಮಾಡ್ಕೊಂಡೇನಿ. ಈಗ ನೈವೇದ್ಯ ತೋರಿಸ್ತೇನೆ. ಹಾಂ ಸಮಾಧಾನ ಒಂದಿತ್ತು. ನನ್ನ ಇವತ್ತಿನ ಲಾಗ ಮುಗಿಸ್ತೇನೆ. ಮತ್ತೆ ಸಿಗೋಣ ಅಂತ ಮುಂದಿನ ಲಾಗ್ನ್ಯಾಗ.